ಹರೇ ಶ್ರೀನಿವಾಸ. ಶ್ರೀ ಗುರು ರಾಘವೇಂದ್ರಾಯ ನಮಃ. ಶ್ರೀ ಸತ್ಯಾತ್ಮತೀರ್ಥ ಗುರುಭ್ಯೋ ನಮಃ. ಶ್ರೀ ಜಗನ್ನಾಥದಾಸ ಗುರುಭ್ಯೋ ನಮಃ. ಹಿಂದಿನ ವಿಡಿಯೋನಲ್ಲಿ ನಾನು ವ್ಯಾಪ್ತಿ ಸಂಧಿಯ 1ರಿಂದ 16ನೇ ನುಡಿಯೊಳಗೂ ಸಂಕ್ಷಿಪ್ತವಾದಂಥದ್ದು ವಿವರಣೆಯನ್ನು ಕೊಟ್ಟಿದ್ದೀನಿ. ಇವತ್ತಿನ 17ನೇ ನುಡಿಯನ್ನು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನಿತ್ಯ ನಿಗಮ ಅತೀತ ನಿರ್ಗುಣ ಭೃತ್ಯವತ್ಸಲೆ. ಇಲ್ಲಿ ಕೂಡ ತಿರ್ಗಾ ಭಗವಂತನ ಗುಣಗಾನ ಮಾಡ್ತಾನೆ. ಅವನ ಗುಣರೂಪಗಳ ಚಿಂತನೆ ದಾಸರು ನಮಗೆ ಕೊಡ್ತಾ ಇದ್ದಾರೆ. ಅವನು ನಿತ್ಯವಾಗಿದ್ದಾನೆ. ನಿಗಮ ಅತೀತ, ವೇದಗಳಿಗೆ ಮೀರಿ ಅವನ ಗುಣಗಳಿದ್ದಂಥದ್ದು ಭಗವಂತ. ಭೃತ್ಯವತ್ಸಲಿದ್ದಾನೆ. ಅವನು ಭಕ್ತರ ಮೇಲೆ ಕರುಣೆ ಮಾಡ್ತಾನೆ. ಭಯ ವಿನಾಶನ, ನಮ್ಮ ಭಯವನ್ನು ದೂರ ಮಾಡ್ತಾನೆ. ಹೀಗೇನು ಎಲ್ಲ ಸುಖಿ ಮತ್ತದಂದಿ, ಮರ್ತರೊಳಗೆ ಹೊರಗೆ. ಆದರೆ ಇಲ್ಲ ಜೀವರಾಶಿ ಒಳಗಡೆ ಹೊರಗಡೆ ಎಲ್ಲ ಕಡೆಯೂ ವ್ಯಾಪ್ತನಾಗಿ ಎಲ್ಲೆಲ್ಲಿ ವ್ಯಾಪ್ತನಾಗಿದ್ದಾನೆ ಅಂತ ಪ್ಲಸ್ ಅವನ ಗುಣಗಳನ್ನು ಹೇಳ್ತಾ ಇದ್ದಾರೆ. ಮತ್ತು ಅದಾದ್ನಂತಂದರೆ ಅವನಿಗೆ ಯಾರ್ದು ಅವನಿಗೆ ಅಂಜಿಕೆ ಇಲ್ಲ. ಅವನಿಗೆ ಎಲ್ಲರೊಳಗೂ ವ್ಯಾಪ್ತನಾಗಿದ್ದಾನೆ, ನಿರ್ಭೀತನಾಗಿದ್ದಾನೆ. ಅವನು ನಿರ್ಭೀತ ಅಂತ ತಿಳ್ಕೊಂಡು ನಾವು ಚಿಂತನೆ ಮಾಡಿದರೆ ನಮ್ಮದು ಭಯವನ್ನು ಕೂಡ ದೂರ ಆಗ್ತದೆ. ಒಂದು ಮಹತ್ವವಾದಂತಹ ತತ್ವ, ಭಗವಂತನ ಯಾವ ಗುಣಗಳ ಚಿಂತನೆ ಮಾಡ್ತೀವೋ ಆ ಗುಣ ನಮ್ಮ ಒಳಗಡೆ ಅಭಿವೃದ್ಧಿ ಆಗ್ತದೆ ಅಂತ. ಅದಕ್ಕೆ ಲಕ್ಷ್ಮೀ ಶೋಭಾನ ಪಾರಾಯಣ ಮಾಡಿದರೆ ಮದುವೆ ಆಗ್ತದೆ ಅಂತ ಹೇಳ್ತೀವಿ. ಶ್ರೀನಿವಾಸ ಕಲ್ಯಾಣ ಪಾರಾಯಣ ಮಾಡಿದರೆ ಮದುವೆ ಆಗ್ತದೆ ಅಂತ ಹೇಳ್ತೀವಿ. ಅದೇ ರೀತಿಯಾಗಿ ಅವನ ಭಯ ವಿನಾಶನ ಅಂತ ತಂದುಬಿಟ್ರೆ ನಮ್ಮ ಭಯವನ್ನು ದೂರ ಆಗ್ತದೆ. ಅವನು ಕಂಸಾರಿ ಅಂತ ನಾವು ಜಪ ಮಾಡಿದರೆ ಕಂಸನ ಕೊಂದವನು ಅಂತಂದರೆ ಅವನು ಕಂಸನ ಕಾಲನೇಮಿ. ಅವನು ನಮ್ಮ ಮನಸ್ಸಿಗೆ ನಿಯಾಮಕರಾದಂತಹ ದೈತ್ಯ, ಅವನಿಗೆ ಕೊಂದಿದ್ದಾನೆ ಅಂತ ಅಂದ್ಬಿಟ್ರೆ ನಮ್ಮ ಮನಸ್ಸಲ್ಲಿದ್ದಂತಹ ಅವನದು ಶಕ್ತಿ ಕಡಿಮೆ ಆಗಿಬಿಡ್ತದೆ. ಹೀಗೆ ಭಗವಂತನ ಯಾವ ಗುಣಗಳ ಚಿಂತನೆ ಮಾಡ್ತೀವೋ ಆ ಗುಣ ನಮ್ಮಲ್ಲಿ ಅಭಿವೃದ್ಧಿ ಆಗ್ತದೆ ಅಂತ ಸಾಮಾನ್ಯವಾದಂತಹ ಒಂದು ಮುಖ್ಯವಾದಂಥದ್ದು ಒಂದು ತತ್ವ. ಅದಕ್ಕೆ ಅಲ್ಲಿಗೆ ಜಗನ್ನಾಥದಾಸರು ಅವನ ಗುಣಗಳ ಚಿಂತನೆಯನ್ನು ಕೊಡ್ತಾ ಇದ್ದಾರೆ. ಇನ್ನು 18ನೇದು, ಇದು ಎಲ್ಲ ನುಡಿಗಳನ್ನು ಮಹತ್ವವಾದಂಥದ್ದೇ, ದೊಡ್ಡ ತತ್ವಗಳನ್ನು ಅಡಗಿದ್ದೇವೆ ಇದರಲ್ಲಿ. ಇಲ್ಲಿ ಪವಿ ಹರಿನ್ಮಣಿ ವಿದ್ರಮದ ಸತ್ಸವಿಗಳನ್ನು ರಾಜಿಸುತ್ತ ಮಾಧವ ದಿನದ ದೇವ ಮಾನವ ದಾನವಳಿದ್ದು ಅಂತ. ಆದರೆ ಇಲ್ಲಿ ಮೂರು ವಿಧವಾದಂತಹದ್ದು ಜೀವರಾಶಿಗಳ ದೇವ ಮಾನವ ದಾನವ ಅಂತ ಹೇಳ್ತಾರೆ. ದೇವತೆಗಳು, ಆಮೇಲೆ ಮಾನವರು, ಆಮೇಲೆ ದೈತ್ಯರು. ಈ ಮೂರು ವಿಧವಾದಂಥದ್ದು ಜೀವರಾಶಿ ಒಳಗಡೆ ಕೂಡ ಅವನು ವ್ಯಾಪ್ತನಾಗಿದ್ದಾನೆ. ಈ ತ್ರಿವಿಧ ಅವರ ಗುಣ ಕರ್ಮ ಸ್ವಭಾವನ ಸಲುವಾಗಿ ಕರ್ಮವನ್ನು ಮಾಡಿಸ್ತಾನೆ ಅಂತ. ಅಂದರೆ ಇಲ್ಲೇ ಪವಿ ಹಿರಮ ಅಂದರೆ ವಜ್ರ, ಹರಿಣ್ಮದಿ, ಆಮೇಲೆ ವಿದ್ರಮದ ಇಲ್ಲಿ 3 ಮಣಿಗಳನ್ನು ಕೊಟ್ಟಿದ್ದಾರೆ. ಒಂದು ಬಿಳಿದು, ಒಂದು ಕೆಂಪುದು, ಒಂದು ಕಪ್ಪು ಅಂತ ತಿಳ್ಕೊಂಡು ಈ ರೀತಿಯಾಗಿ ಕೊಡಿ. ಕಪ್ಪು ಅಂತಾರೆ ಪೂರ್ತಿ ಕಪ್ಪು ಇರೋದಲ್ಲ, ಡಾರ್ಕ್ ನೀಲಿ ಅಂತ ಹೇಳ್ತೀವಿಲ್ಲ, ಅದು ಈ ರೀತಿಯಾಗಿ ಇದು ಈ 3 ಗುಣಗಳಿಗೆ ಸಂಕೇತವಾದಂತಹ, ಇದು ಕೂಡ ಬಹಳ ವಿಸ್ತಾರವಾದಂತಹ ವಿಷಯವಿದೆ. ಅದೇ ಇದು ಈ 3 ಗುಣದಲ್ಲಿ ಭಗವಂತ ವ್ಯಾಪ್ತನಾಗಿದ್ದಾನೆ. ಈ ಮೂರು ಗುಣಾತ್ಮಕರಾದಂಥ ಈ ಜೀವರಾಶಿ ಒಳಗಡೆ ಕೂಡ ಭಗವಂತ ವ್ಯಾಪ್ತನಾಗಿದ್ದಾನೆ. ಆಮೇಲೆ ಅವರ ಒಳಗಡೆ ಇದ್ದು ಬಿಟ್ಟು ಆ ಕಾರ್ಯಗಳನ್ನು ಮಾಡಿಸಿ ಅದರ ಫಲವನ್ನು ಅವರಿಗೆ ಉಣಿಸ್ತಾನೆ, ತಾನು ಮಾತ್ರ ಉಣೋದಿಲ್ಲ ಅಂತ ಕೂಡ. ದಿವಸದಿ ವ್ಯಕ್ತ ಮಾಡುತ್ತರ ಅವರೊಳಗೆ ಇದ್ದು ಉಣಿಪ. ಆದರೆ ಅವನು ಉಣಿಯೋದಿಲ್ಲ, ನಮ್ಮ ಜೀವರಾಶಿಗಳಿಗೆ ಉಣಿಸ್ತಾನೆ. ಆದರೆ ಅವನು ಉಂಡ್ರೆ ನಮಗೆ ಊಟ ಮಾಡ್ತೀವಿ. ಅವನು ಒಳಗಡೆ ಇದ್ದು ತನ್ನ ರೂಪಗಳನ್ನು ಸ್ವೀಕಾರ ಮಾಡಿದಾಗ ಅದೇ ಅವನಿಗೆ ಊಟ. ಅವನೇನು ಪದಾರ್ಥ ತಿನ್ನೋದಿಲ್ಲ, ಆದರೆ ಆ ಪದಾರ್ಥದಲ್ಲಿ ಇದ್ದಂಥ ರೂಪವನ್ನು ತಾನು ಸ್ವೀಕಾರ ಮಾಡಿ ಅದೇ ಅವನಿಗೆ ಉಣ್ತಾನೆ. ಆವಾಗ ನಮಗೆ ಅದು ಸುಖದ ಅನುಭವ, ಊಟ ಮಾಡಿ ಸುಖದ ಅನುಭವ ಆಗ್ತದೆ. ಈ ಜ್ವರಗಳು ಬಂದಾಗ ನಮಗೆ ಊಟ ರುಚಿ ಹತ್ತೋದಿಲ್ಲ ಅಂತ, ಇದರಲ್ಲಿ ಅವನ ರೂಪವನ್ನು ಸ್ವೀಕಾರ ಮಾಡಿರೋದಿಲ್ಲ, ಅದಕ್ಕೆ ನಮಗೆ ಅದು ರುಚಿ ಹತ್ತೋದಿಲ್ಲ. ಇದು ತಿರ್ಗಾ ಮುಂದೆ ಬಹಳ ವಿಸ್ತಾರವಾದಂಥ ವಿಷಯ. ಹರಿಕಥಾಂಸಾರ ಎಷ್ಟು ಹೋರು ಕೂಡ ಕಡಿಮೆನೇ ಇದೆ. ಅದು ನಾವು ಈಗ ಸುಮ್ಮನೆ ಒಂದು ಪ್ರೋಕ್ಷಣ ಮಾಡ್ಕೋತಾ ಇದ್ದೀವಿ. ಎಷ್ಟು ಸುಮ್ಮನೆ ಎಟ್ಟು ಬಿಟ್ಟು ಹಿಂಗೆ ಪ್ರೋಕ್ಷಣ ಮಾಡ್ತಿಲ್ಲ, ಅಷ್ಟೇ ಮಾಡ್ತಾಯಿದ್ದೀವಿ ನಾವು. ಆವಾಗೇನು ಅದು ಹೋಗೇ ಇಲ್ಲ ನಾವು. ಅದಕ್ಕೆ ಇಷ್ಟು ಎಲ್ಲ 3 ಮುಖ್ಯವಾದ ವಿಷಯ ಅಂತಂದರೆ ಈ 3 ಜೀವರಾಶಿ ಒಳಗಡೆ ಅಂತರ್ಯಾಮಿಯಾಗಿ ಅವರವರ ಯೋಗ್ಯತಾನುಸಾರವಾಗಿ, ಅವರವರ ಕರ್ಮಾನುಸಾರವಾಗಿ, ಅವರವರ ಸ್ವಭಾವಾನುಸಾರವಾಗಿ ಭಗವಂತ ಕಾರ್ಯಗಳನ್ನು ಮಾಡಿಸ್ತಾನೆ ಅಂತ. ಅದಕ್ಕೆ ಇಲ್ಲಿ ಕೂಡ ತತ್ವ ತಿಳ್ಕೋಬೇಕು. ನಾವು ಸುತ್ತಮುತ್ತಲ ಇದ್ದಂಥ ಜನರು ಕೆಲವು ಒಳ್ಳೆಯವರು, ಕೆಲವರು ಕೆಟ್ಟವರು ಅಂತ ಹೇಳ್ತಾ ಇರ್ತೀವಿ. ಅವರಲ್ಲಿ ಅವರು ಕರ್ಮಾನುಸಾರವಾಗಿ, ಅವರು ಸ್ವಭಾವಾನುಸಾರವಾಗಿ ಭಗವಂತನೇ ಕಾರ್ಯ ಮಾಡಿಸ್ತಾ ಇದ್ದಾನೆ ಅಂತ ತಿಳ್ಕೊಂಡ್ಬಿಟ್ರೆ ಅವು ಬೇಜಾರಾಗೋದಿಲ್ಲ. ಒಳ್ಳೆ ಕರ್ಮ ಮಾಡಿಸಿದರೆ ಎಂಥ ಒಳ್ಳೆ ಕರ್ಮ ಮಾಡಿಸ್ತಾ ಇದ್ದಾನಲ್ಲ ಭಗವಂತ ಅಂತ ಖುಷಿ ಪಡ್ತೀವಿ.
ಕೆಟ್ಟ ಕರ್ಮ ಅವ್ರ ಕಡೆಯಿಂದ ಆಗ್ತದೆ, ನಮ್ಮ ಕಡೆಯಿಂದನೇ. ಬೇರೆ ಕಡೆ ಹಾಕಬೇಕು. ನಾನು ಯಾವಾಗಲೂ ಪದೇ ಪದೇ ಹೇಳ್ತಾ ಇರ್ತೀನಿ, ನಮಗೆ ಹೊರಗಡೆ ಇದ್ದಂಥದ್ದು ಶತ್ರುಗಳು ಬೇಕೇ ಆಗಿಲ್ಲ, ನಮ್ಮ ಒಳಗಡೆ ಬೇಕಾದ ಶತ್ರುಗಳು ಕೂತಿದ್ದಾರೆ. ಹಾಗೆ ಇದು ಬೇರೆಯವರ ನಿಂದೆ ಮಾಡೋದು, ನಮ್ಮ ಒಳಗಡೆ ಬೇಕಾದಷ್ಟು ನಿಂದನೀಯ ಗುಣಗಳು ಇವೆ. ಸೊ ಅದಕ್ಕೆ ಅದೆಲ್ಲ ಭಗವಂತ ನಿಯಮ ಮಾಡ್ತಾಯಿದ್ದಾರೆ. ನಮ್ಮ ಕರ್ಮ ಸ್ವಭಾವ, ಆಮೇಲೆ ನಮ್ಮ ಗುಣ ಕರ್ಮ, ನಮ್ಮ ಕರ್ಮಾನುಸಾರವಾಗಿ, ನಮ್ಮ ಸ್ವಭಾವಾನುಸಾರವಾಗಿ ನಮ್ಮ ಕಾರ್ಯಗಳನ್ನು ಭಗವಂತ ಮಾಡಿಸ್ತಾನೆ ಅಂತ. ಆಮೇಲೆ ಇಲ್ಲೇ 19ನೇ ನುಡಿಯಲ್ಲಿ ಅಣು ಮಹತ್ತನೊಳಗೆ ಅಂತಂದರೆ ಅಗ್ದಿ ಸಣ್ಣ ಪದಾರ್ಥ ಒಳಗಲ್ಲಿ ಅಗ್ದಿ ಅಣುವಾಗಿದ್ದಾನೆ. ಈ ನಮ್ಮ ಹೃದಯ ಒಳಗಿದ್ದಾನೆ, ಎಷ್ಟು ಸಣ್ಣನಾಗಿದ್ದಾನೆ. ಈಗ ಸಾಸಿವೆ ಕಾಳಕ್ಕಿಂತನೂ ಇನ್ನೂ ಗಸಗಸೆ ಇನ್ನೂ ಸಣ್ಣದು. ಅಷ್ಟರೊಳಗೆ ಕೂಡ ಪ್ರತಿಯೊಂದು ಕಾಲದಲ್ಲಿ ಅವನು ವ್ಯಾಪ್ತನಾಗಿದ್ದಾನೆ. ಇನ್ನು ದೊಡ್ಡ ಆಲದ ಮರ ಇರ್ತದೆ, ಆ ಆಲದ ಮರಲ್ಲಿ ಕೂಡ ವ್ಯಾಪ್ತನಾಗಿದ್ದಾನೆ. ಆದರೆ ಆ ಆಲದ ಮರದ ಬೀಜ ಎಷ್ಟು ಸಣ್ಣಗಿರ್ತದೆ, ಆ ಆಲದ ಮರದ ಒಂದು ಶಕ್ತಿಯನ್ನು ಒಂದು ಚಿಕ್ಕ ಒಂದು ಬೀಜದಲ್ಲಿ ಇಟ್ಟಿರ್ತಾನೆ. ಸೊ ಒಂದು ಚಿಕ್ಕದಲ್ಲಿ ವಿಸ್ತಾರವಾಗಿದ್ದ ದೊಡ್ಡದಿದ್ದಂಥದ್ದು ಒಂದು ಅಡಿಸ್ಕಿಟ್ಟಿರ್ತಾನೆ. ಆಮೇಲೆ ಕೆಲವೊಂದು ಸಣ್ಣದಿದ್ದದ್ದು ಒಂದು ದೊಡ್ಡದು ಮಾಡ್ತಾನೆ. ಇದು ಒಂದು ಅವನು ಅತ್ಯಂತ ಅದ್ಭುತ ಶಕ್ತಿಯ ಒಂದು ಇದನ್ನು. ಆಮೇಲೆ ಆಮೇಲೆ ಸೂಕ್ಷ್ಮವ ಮುಳುಗಿಸುವ, ಅಂದರೆ ಇವಾಗ ಉಸುಕಿನ ಕಾಳು ಸಣ್ಣಕ್ಕಿರ್ತದೆ, ಅದು ನೀರಿಗೆ ಹಾಕಿದರೆ ಮುಳುಗ್ಬಿಡ್ತದೆ. ಕಟ್ಟಿಗೆ ಎಷ್ಟು ದೊಡ್ಡದಾಗಿರ್ತದೆ, ಅದು ತೇಲ್ತದೆ. ಅದು ದೊಡ್ಡದನ್ನು ತೇಲಿಸ್ತಾನೆ, ಚಿಕ್ಕದನ್ನು ಮುಳುಗಿಸಿಬಿಡ್ತಾನೆ. ಅದೇ ರೀತಿಯಾಗಿ ನಮ್ಮದು ಸ್ವರೂಪ ದೇಹ ಬಹಳ ತುಂಬ ಚಿಕ್ಕದು, ಈ ಸಂಸಾರ ಸಾಗದಲ್ಲಿ ಮುಳುಗಿಸ್ಬಿಡ್ತಾನೆ ಅಂತ. ಅದರಿಂದ ನಮಗೆ ಹೊರಗಡೆ ತೆಗೆದು ನಾವು ರಕ್ಷಣೆ ಮಾಡಪ್ಪ ಅಂತ ಅವನಿಗೆ ಪ್ರಾರ್ಥನೆ ಮಾಡಬೇಕು ಅಷ್ಟೇ ವಿನ ಅದಕ್ಕೆ ಅವನೇ ಮಾಡ್ತಾನೆ ಅಂತ. ಸೊ ಅದಕ್ಕೆ ಅವನಿಗೆ ಈ ದೇವತೆಗಳಲ್ಲಿ ಏನೂ ಅವನಿಗೆ ವ್ಯತ್ಯಾಸ ಏನೂ ಇಲ್ಲ. ಅವರವರು ಗುಣಕರ್ಮ ಅನುಸಾರವಾಗಿ, ಸ್ವಭಾವಾನುಸಾರವಾಗಿ, ಕರ್ಮಾನುಸಾರವಾಗಿ ಕಾರ್ಯಗಳನ್ನು ಮಾಡಿಸ್ತಾನೆ ಅಂತ. ಮಾಡಿಸಿ ಆಮೇಲೆ ಈ ಲಿಂಗ ದೇಹವನ್ನು ತೆಗೆದು ಹಾಕಿಬಿಡ್ತಾನೆ. ಈ ಒನಕೆದಿಂದ ಭತ್ತವನ್ನು ಕುಟ್ಟಿದರೆ ಹೇಗೆ ಸಿಪ್ಪಿ ಬಂದುಬಿಡ್ತದೆ, ಹಾಗೆ ನಮ್ಮ ಮೇಲೆ ಇದು ನಮ್ಮ ಲಿಂಗ ದೇಹ ಒಂದು ದೊಡ್ಡದಂಥ ದೋಷ. ಆ ಲಿಂಗ ದೇಹವನ್ನು ದೋಷವನ್ನು ತೆಗೆದು ಹಾಕ್ತಾನೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅದರಲ್ಲಿ ಕೂಡ ಬೇರೆ ಬೇರೆ ಈ ಲಿಂಗದೇಹ ಹೋಗೋ ಪ್ರಕ್ರಿಯೆ ಕೂಡ ಎಲ್ಲ ಜೀವರಾಶಿಗಳಿಗೆ ಬೇರೆ ಬೇರೆ ಇರ್ತದೆ. ತಾಮಸರಿಗೆ ಬೇರೆ ರೀತಿ, ಸಾತ್ವಿಕ ಬೇರೆ ರೀತಿ ಇರ್ತದೆ ಅದು. ಆಮೇಲೆ ಇದು 20ನೇ ನುಡಿಯಲ್ಲಿ ಹೇಳ್ತಾ ಇದ್ದಾರೆ, ದೇವಮಾನವ ದಾನವರು ಎಂದು ಈ ವಿಧದಲ್ಲೇ ಆವಾಗಲೂ ಇಪ್ಪರು. ಅದು ಈ ದೇವಮಾನವ ದಾನವರು ಈ 3 ಜೀವರಾಶಿಗಳು ಇದೆಯೋ, ಇದರಲ್ಲಿ ಎಲ್ಲ ಯಾವಾಗಲೂ ಇದ್ದೇ ಇದೆ. ಈ ರೀತಿಯಾದಂತಹ ಜೀವರಾಶಿಗಳು ಯಾವಾಗಲೂ ಇದ್ದೇ ಇದೆ. ಅದಕ್ಕೆ ಇವಾಗ ನಾನು ಪದೇ ಹೇಳ್ತಾ ಇರ್ತೇನೆ, ನಮ್ಮ ಸುತ್ತಮುತ್ತ ಜನ ಹಾಗೆ ಇದ್ದೇ ಇರ್ತಾವೆ. ಅವ್ರ ಸ್ವಭಾವ ಇರ್ತದೆ, ಅವ್ರ ಗುಣ ಹಾಗಿರ್ತದೆ, ಅವ್ರ ಕರ್ಮ ಹಾಗಿರ್ತಾರೆ, ಮಾಡ್ತಾಯಿದ್ದಾರೆ. ಅವ್ರ ಮೇಲೆ ನಾವು ದ್ವೇಷ ಮಾಡಿಕೊಂಡ್ರು ಏನೂ ಪ್ರಯೋಜನ ಇಲ್ಲ, ಅದು ಹಾಗೆ ಇರ್ತದೆ. ಅದಕ್ಕೆ ಅವ್ರು ಹಾಗೆ ನಾವು ಹೀಗೆ ಅಂತ, ಅದಕ್ಕೆ ನಾವು ಒಂದು ಮೆಣಸಿನ್ಕಾಯ್ದು ಉದಾಹರಣೆ ಯಾವಾಗ ಕೊಡ್ತಾರೆ. ಮೆಣಸಿನ್ಕಾಯಿ ಖಾರನೇ ಇರೋದನ್ನೇ, ಕಬ್ಬು ಸಿಹಿನೇ ಇರೋದನ್ನೇ. ಇದು ಮೆಣಸಿನ್ಕಾಯಿ ಸಿಹಿ ಯಾಕೆ ಆಗೋರುತ್ತೆ, ಸಿಟ್ಟು ಮಾಡ್ಕೊಂಡು ಏನಾಗೋದಿಲ್ಲ. ಅದಕ್ಕೆ ಅದರ ಸ್ವಭಾವಾನುಸಾರವಾಗಿ ಮಾಡ್ತಾಯಿದ್ದಾನೆ ಭಗವಂತ. ಅದೇ ರೀತಿಯಾಗಿ 3 ಜೀವರಾಶಿಗಳನ್ನು ಇವೆ. ಅದು 3 ಜೀವರಾಶಿಗಳಿಗೆ ಅವರು ಕರ್ಮಾನುಸಾರವಾಗಿ, ಅವ್ರ ಸ್ವಭಾವಾನುಸಾರವಾಗಿ ಕಾರ್ಯಗಳು ಮಾಡಿಸ್ತಾನೆ. ಅವರಲ್ಲಿ ಭಗವಂತನಿಗೆ ದ್ವೇಷ, ಅಸೂಯ, ಸ್ನೇಹ ಯಾವುದೂ ಇಲ್ಲ. ಅದಕ್ಕೆ ಅವರ ಯುಕ್ತಾನುಸಾರವಾಗಿ ಅದು ಸುಖ, ಸಂಸಾರ ನಿತ್ಯ ಸಂಸಾರಗಳು ಅಂತ, ಅಥವಾ ಕೆಲವರು ಮೋಕ್ಷಗಳು, ಹೀಗೆ 3 ವಿಧದಂಥ ಭಗವಂತ ಕೊಡ್ತಾನೆ. ಅವರಿಗೆ ಅವರವ್ರ ಕರ್ಮಾನುಸಾರವಾಗಿ ಅವ್ರಿಗವ್ರಿಗೆ ಅದು ಉಣಿಸ್ತಾನೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇನ್ನು 21 ನೋಡಿದರೆ, ಎಲ್ಲಿ ಕೇಳಿದರೆ, ಎಲ್ಲಿ ನೋಡಿದರೆ, ಎಲ್ಲಿ ಬೇಡಿದರೆ ಎಲ್ಲಿ ಅಂತಾರೆ. ಯಾರ್ಯಾರು ಎಲ್ಲ ಬೇರೆ ಬೇರೆ ರೀತಿಯಾದಂಥದ್ದು ಕಾರ್ಯಗಳನ್ನು ಮಾಡ್ತಾ ಇರ್ತೀವಿ. ಅದಕ್ಕೆ ಎಲ್ಲಿ ಕೇಳೋರಲ್ಲಿ ಇದ್ದಾನೆ, ನೋಡೋರಲ್ಲಿ ಇದ್ದಾನೆ, ಬೇಡೋದರಲ್ಲಿ ಇದ್ದಾನೆ, ಕೊಡೋರಲ್ಲಿ ಇದ್ದಾನೆ, ಓಡಿದ್ರಲ್ಲೇ ಇದ್ದಾನೆ, ಆಡಿದ್ರಲ್ಲೇ ಇದ್ದಾನೆ, ಎಲ್ಲ ಕಡೆಯೂ ಭಗವಂತ ವ್ಯಾಪ್ತನಾಗಿದ್ದಾನೆ. ಅದೇ ಪ್ರತಿಯೊಂದು ಜೀವರಾಶಿ ಒಳಗೂ ಪ್ರತಿಯೊಂದು ಕಾರ್ಯದಲ್ಲೂ ಭಗವಂತ ಇದ್ದಾನೆ. ಪ್ರತಿಯೊಂದು ಜೀವರಾಶಿ ಒಳಗಡೆನೂ ಪ್ರತಿಯೊಂದು ಕಾರ್ಯದಲ್ಲಿ ಭಗವಂತ ವ್ಯಾಪ್ತನಾಗಿದ್ದಾನೆ. ಅದಕ್ಕೆ ಅವನು ಖುಲ್ಲ ಮಾನವನು ಅಲ್ಲ, ಅಪ್ರತಿಮಲ್ಲ ಜಗಕ್ಕೆ ಅಲ್ಲ. ಅದಕ್ಕೆ ಅವನು ಎಲ್ಲ ಕಾರ್ಯಗಳನ್ನು ಮಾಡಿಸುವವನು ಅವನೇ. ಅವನೆಲ್ಲ ಅಪ್ರತಿಮಲ್ಲನಿದ್ದಾನೆ. ಅವನು ಸರಿಯಾಟಿಯಾದಂಥದ್ದು ಯಾರೂ ಇಲ್ಲ. ಇಲ್ಲಿ ಎಲ್ಲೆಲ್ಲಿ ವ್ಯಾಪ್ತನಾಗಿದ್ದಾನೆ ಭಗವಂತ ಇದು ವಿಸ್ತಾರವಾಗಿ ಹೇಳ್ಕೊಂಡು ಹೋಗ್ತಾ ಇದ್ದಾರೆ. ಆಮೇಲೆ ಇನ್ನೇ 22ನೇ ನೋಡಿ ಸುಂದರವಾದಂಥ ಉದಾಹರಣೆ ಕೊಟ್ಟಿದ್ದಾರೆ. ತಪ್ತ ಲೌಹು ನೋಳ್ಪ ಜನರಿಗೆ.
ಈಗ ಒಂದು ಕಬ್ಬಿಣನೊಂದು ಕಾಸಿರ್ತದೆ, ಅದು ಭಾಳ ಕೆಂಪ ಕಾಣಿಸ್ತದೆ. ಸೊ ನಮಗೆ ಅಗ್ನಿ ಕಾಣಿಸೋದಿಲ್ಲ, ಆದರೆ ಅಲ್ಲಿ ಕಬ್ಬಿಣ ಕೆಂಪಾದದ್ದಕ್ಕೆ ಅಲ್ಲಿ ಅಗ್ನಿ ಇದೆ ಅಂತ ನಮ್ಮ ಅನುಭವ ಆಗ್ತದೆ. ಅದೇ ರೀತಿಯಾಗಿ ಭಗವಂತ ಎಲ್ಲರೂ ಒಳಗಡೆ ವ್ಯಾಪ್ತನಾಗಿದ್ದಾನೆ. ಅದಕ್ಕೆ ಆ ಜೀವರಾಶಿ ಮಾಡುವಂಥ ಕಾರ್ಯ ನೋಡಿದರೆ ಇಲ್ಲಿ ಭಗವಂತ ಇದ್ದಾನೆ ಅಂತ ತಿಳ್ಕೋಬೇಕು, ಇನ್ನೂ ಅವನು ನಮಗೆ ಕಾಣಿಸೋದಿಲ್ಲ ಅಂತ. ಸುಲಭನೋ, ನಾವು ಇಂಗ್ಲೀಷ್ ನೋ ತಗೋಬೇಕು. ಸುಲಭನೋ ಹರಿ ಅಂತಾರೆ, ನಮಗೆ ಅಷ್ಟು ಸಹಜವಾಗಿ ಭಗವಂತ ನಮಗೆ ಕಾಣಿಸೋದಿಲ್ಲ. ಆದರೆ ಕಾರ್ಯರೂಪವಾಗಿ ನಮಗೆ ಅವನು ಕಾಣಿಸ್ತಾನೇನು, ಈ ಒಂದು ಅನುಗ್ರಹ ಮಾಡ್ತಾನೆ, ಒಳ್ಳೆಯದೇನೋ ಆಗ್ತದೆ ನಮಗೆ. ಇವಾಗ ಹರಿಕಥಾಂಸಾರಕ್ಕೆ ಒಂದು ಗ್ರಂಥ ನಮ್ಮ ಕೈಯಲ್ಲಿ ಬಂದಿದೆ, ನಮ್ಗೆ ಅಧ್ಯಯನ ಮಾಡಿ ಸಿಗ್ತಾ ಇದೆ ಅಂತಂದರೆ ಇದು ಅವನ ಅನುಗ್ರಹ ಇಲ್ಲದೆ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೆ ಈ ರೀತಿಯಾಗಿ ಎಲ್ಲರೊಳಗೂ ಅವನು ವ್ಯಾಪ್ತನಾಗಿದ್ದಾನೆ. ಸರ್ವರು ಆಪ್ತರ ಆಗಿರೋ ಎಲ್ಲ ಕಾಲದಲ್ಲಿ ಹಿತವ ಕೈಕೊಂಡು ಎಲ್ಲರೂ ಅವನಿಗೆ ಆಪ್ತರೇ. ಅವನೇ ಸೃಷ್ಟಿಗೆ ತಂದಿರ್ತಾನೆ. ಎಲ್ಲ ಜೀವರಾಶಿಗಳು ನನ್ನವರು ಅಂತ ಅವನು ತಿಳ್ಕೊಂಡಿರ್ತಾನೆ. ಆದರೆ ನಾವು ತಿಳ್ಕೊಳ್ಳೋದಿಲ್ಲ. ಎಲ್ಲ ಜನ್ಮಗಳಲ್ಲೂ ಅವನೇ ನಮಗೆ ನಮ್ಮ ಜೊತೆಯಲ್ಲೇ ಇರ್ತಾನೆ, ಅವನೇ ನಮಗೆ ಆಪ್ತನಾಗಿದ್ದಾನೆ. ಆದರೆ ನಾವು ತಿಳ್ಕೊಳ್ಳೋದಿಲ್ಲ, ಅವನು ನಮಗೆ ನಾವು ತಿಳ್ಕೊಳ್ಳೋದೇ ಇಲ್ಲ. ಇನ್ನೊಂದು 20ನೇ ನುಡಿಯಲ್ಲಿ ಇನ್ನೊಂದು ಉದಾಹರಣೆ ಕೊಡ್ತಾ ಇದ್ದಾರೆ. ವಾರಿದನು ಮೊಳಗರೆಯ ಬೆಳೆದಿಯ ಬೂರು ಹಂಗಳ ಚಿತ್ರಫಲ. ಇದು ಭೂಮಿ ಅದೇ ಇರ್ತದೆ, ಮಳೆನೂ ಅದೇ ಇರ್ತದೆ ಸರ್, ಭೂಮಿ ನೀರು ಅದೇ ಇರ್ತದೆ. ಆದರೆ ಪ್ರತಿಯೊಂದು ಗಿಡಗಳು ಬೇರೆ ಬೇರೆ ಇರ್ತದೆ. ಒಂದೇ ಜಾತಿ ಗಿಡ ಕೂಡ ಅದರಲ್ಲಿ ಕೂಡ ಇನ್ನೊಂದು ಗಿಡ ಥರ ಇಲ್ಲ, ಒಂದು ಎಲೆ ಇನ್ನೊಂದು ಎಲೆ ಥರ ಇಲ್ಲ, ಎಲ್ಲರಲ್ಲೂ ವ್ಯತ್ಯಾಸ ಇರ್ತದೆ. ಅದಕ್ಕೆ ಬಹುವಿಧ ಜೀವರೊಳಗಿದ್ದು ಅಂತ ಹೀಗೆ ಒಂದು ಯಾವ ರೀತಿಯಾಗಿ ಇದು ಬೇರೆ ಬೇರೆ ಒಂದು ಗಿಡಗಳು ಅದೇ ಭೂಮಿ ಅದೇ ನೀರಿದ್ದು ಕೂಡ ಬೇರೆ ಬೇರೆ ರೀತಿಯಾಗಿ ಬೆಳೀತಾವೋ, ಅದೇ ರೀತಿಯಾಗಿ ಎಲ್ಲ ಜೀವರಾಶಿಗಳನ್ನು ಅವರವರ ಯೋಗ್ಯತೆ ಮೀರದಲ್ಲಿ ಆ ಜೀವರಾಶಿಯ ಯೋಗ್ಯತೆ ಏನಿರ್ತದೋ ಅದು ಮೀರದಲ್ಲಿ ಅವಳ ಗುಣಕರ್ಮಗಳ ಅನುಸಾರ ಅವ್ರ ಗುಣಾತರ ಸ್ವಭಾವ ಹೇಗಿರ್ತದೆ, ಅವ್ರ ಗುಣ ಹೇಗಿರ್ತದೆ, ಅವ್ರ ಕರ್ಮ ಇರ್ತದೆ, ಅದರ ಪ್ರಕಾರ ಅವನು ಕಾರ್ಯಗಳನ್ನು ಮಾಡಿಸ್ತಾನೆ. ವೈಷಮ್ಯ ವೆಲ್ಯುವುದು, ಅವನಿಗೆ ಯಾವುದೂ ಒಂದು ಏನು ಅವನಿಗೆ ದ್ವೇಷ ಇಲ್ಲ ಅಥವಾ ಯಾವುದೂ ಒಂದು ವ್ಯತ್ಯಾಸವನ್ನು ಅವನು ಮಾಡೋದಿಲ್ಲ, ಪಾರ್ಶಾಲಿಟಿ ಅವನು ಮಾಡೋದಿಲ್ಲ ಅಂತ ಇಲ್ಲಿ ಹೇಳ್ಕೊಡ್ತಾ ಇದ್ದಾರೆ. ಆಮೇಲೆ ಅದೇ ಸೇಮ್ ಉದಾಹರಣೆ ಇಲ್ಲಿ ಅದೇ ರೀತಿಯಾದಂಥ ಉದಾಹರಣೆ ಕೊಡ್ತಾ ಇದ್ದಾರೆ 24 ನುಡಿಯಲ್ಲಿ. ವಾರಿಜಾಪ್ತನ ಕಿರಣ ಮಣಿಗಳು, ಇವಾಗ ಮಣಿಗಳಿರ್ತದೆ, ಇಲ್ಲ ಈಗ ಸೂರ್ಯನ ಕಿರಣ ಬೀಳದೇ ಇರ್ತದೆ, ಆದರೆ ಆ ಮಣಿ ಒಳಗಡೆ ಆ ಕಿರಣವನ್ನು ಪಾಸಾಗಿ ಹೋಗುವಾಗ ಆ ಮಣಿ ಕಲರ್ ಮಾತ್ರ ನಮಗೆ ಬೇರೆ ಕಾಣಿಸ್ತದೆ. ಹಾಗೆ ಅಂದರೆ ಆ ಮಣಿದ ಗುಣ ಹಾಗೇ ಇದೆ. ಸೊ ಎಲ್ಲ ಮಣಿಗಳಿಗೂ ಒಂದೇ ಸೂರ್ಯದ ಬಿಳಿ ಕಿರಣನೇ ಹೋಗ್ತದೆ, ಆದರೆ ಆ ಮಣಿ ಕಾಣಿಸೋದಂಥದ್ದು ನಮ್ಮ ಕಲರ್ ಮಾತ್ರ ಬೇರೆ ಬೇರೆ ಇರ್ತದೆ. ಅದೇ ರೀತಿಯಾಗಿ ಭಗವಂತ ಎಲ್ಲ ಜೀವರಾಶಿ ಒಳಗಡೆ ವ್ಯಾಪ್ತನಾಗಿದ್ದಾನೆ. ಆದರೆ ಅವರ ಯೋಗ್ಯತಾನುಸಾರವಾಗಿ ಕರ್ಮಗಳನ್ನು ಮಾಡಿಸ್ತಾನೆ. ಅವ್ರಿಗೆ ಅವರ ಕರ್ಮಾನುಸಾರವಾಗಿ ಸ್ವಭಾವಾನುಸಾರವಾಗಿ ಮಾಡಿಸ್ತಾನೆ. ಅವರವರ ಯೋಗ್ಯತೆ ಕರ್ಮವನ್ನು ಅನುಸರಿಸಿ ಅಲ್ಲ. ಇವಾಗ ಈಗ ನಮ್ಮ ಸ್ವಾಮಿಗಳು ಮಂತ್ರಾಕ್ಷತೆ ಕೊಟ್ಟರೆ ನಾವು ಫಲಿಸ್ತದೆ, ಅದೊಂದು ಯೋಗ್ಯತೆ ಇರ್ತದೆ ಅವನು. ಸೊ ಈಗ ನಾನು ಮಂತ್ರಾಕ್ಷತೆ ಕೊಟ್ಟರೆ ಅದು ಫಲಿಸೋದಿಲ್ಲ. ಯಾಕೆ? ಅವ್ರ ಯೋಗ್ಯತೆ ದೊಡ್ಡದು, ನಮ್ಮ ಯೋಗ್ಯತೆ ಕಡಿಮೆ. ಸೊ ಅವರವರ ಯೋಗ್ಯತಾನುಸಾರವಾಗಿ ಆ ಕಾರ್ಯಗಳನ್ನು ಭಗವಂತ ಮಾಡಿಸ್ತಾನೆ, ಫಲವನ್ನು ಕೊಡ್ತಾನೆ ಅಂತ. ಅವ್ರು ಕೊಟ್ಟಿದ್ದ ಮಂತ್ರಾಕ್ಷತೆಗೆ ಫಲ ಇದೆ, ನಾನು ಕೊಟ್ಟ ಮಂತ್ರಾಕ್ಷತೆಗೆ ಫಲ ಇಲ್ಲ. ಯಾಕೆಂದರೆ ನನ್ನ ಯೋಗ್ಯತೆ ಇಲ್ಲ, ಅವ್ರ ಯೋಗ್ಯತೆ ಶ್ರೇಷ್ಠ ಇದೆ. ಅದಕ್ಕೆ ಅವರವರ ಜೀವರಾಶಿಯ ಯೋಗ್ಯತಾನುಸಾರವಾಗಿ ಅದು ಕಾರ್ಯವನ್ನು ಭಗವಂತ ಮಾಡಿಸ್ತಾನೆ ಅಂತ. ಇನ್ನು 25ನೇ ನುಡಿಯಲ್ಲಿ ಜಲವನ್ನು ಅಪಹರಿಸುವ ಘಳಿಗೆ ಬಟ್ಟಲ ನುಡಿದು, ಇದು ಕೂಡ ಸ್ವಲ್ಪ ವಿಸ್ತಾರವಾದಂತಹ ವಿಷಯ. ಹಿಂದಿನ ಕಾಲದಲ್ಲಿ ಈ ಟೈಮ್ ಮೆಜರ್ಮೆಂಟ್ ಒಂದು ಪದ್ಧತಿ ಇದೆ. ಒಂದು ದೊಡ್ಡ ಇದರಲ್ಲಿ ಗಂಗಾಳ ಅಂತ ಹೇಳ್ತೀವಿಲ್ಲ, ಅದರಲ್ಲಿ ನೀರು ಹಾಕಿರ್ತಿದ್ರು. ಅದರಲ್ಲಿ ಒಂದು ಫಿಕ್ಸ್ ಸೈಜ್ ಅಂಥದ್ದು, ಒಂದು ಫಿಕ್ಸ್ ಸೈಜು ಫಿಕ್ಸ್ ವೇಟ್ ಇದ್ದಂಥ ಒಂದು ಬಟ್ಲ ಸಣ್ಣ ಒಂದು ತೂತು ಹಾಕಿರ್ತಿದ್ರು, ಅದರಲ್ಲಿ ಬಿಡ್ತಿದ್ರು. ಬಿಟ್ಟ ಮೇಲೆ ಅದು ಆ ಬಟ್ಟಲಲ್ಲಿ ನೀರು ತುಂಬಿಕೊಂಡು ಮುಳುಗ್ತಿತ್ತು. ಅದು ಒಂದು ಸರ್ತಿ ಮುಳುಗಿದ ಮೇಲೆ ಇಷ್ಟು 1 ತಾಸು ಆಯ್ತು, ಅರ್ಧ ತಾಸು ಅಂತ ಅಂದ್ಬಿಟ್ಟು ಅಲ್ಲಿ ಅಬ್ಸರ್ವ್ ಮಾಡ್ಕೊಂಡು ಒಂದು ಮನುಷ್ಯ ನಿಂದಿರ್ತಿದ್ರು. ಆಮೇಲೆ ಅವನು ಗಂಟೆ ಹೊಡಿತಿದ್ದ, ಇಷ್ಟು 1 ತಾಸು ಆಯ್ತು ಅಂತ ಹೇಳಿ ಗಂಟೆ ಹೊಡಿತಿದ್ದ. ಅವೆಲ್ಲ ಚಿಕ್ಕ ಚಿಕ್ಕ ಊರುಗಳು ಗಂಟೆ ಕೇಳಿಸ್ತಿತ್ತು. ಹಾಗೆಲ್ಲ ಕಡೆ ಆವಾಗ ಅದು ಆ ಟೈಮಾಗಿ ಆ ಕಾಲದಲ್ಲಿ ಈಗ ಟೈಮ್ ಗಣನೆ ಮಾಡೋದಂಥ ಗಣನೆ ಮಾಡೋಂಥ ಪದ್ಧತಿ ಹಾಗೆ ಇತ್ತು. ಆಮೇಲೆ ಅದು ಗಂಟೆ ಹೊಡಿತಿದ್ದ ಅವನು. ಅದೇ ರೀತಿಯಾಗಿ ಭಗವಂತ ನಮ್ಮ ಒಳಗೆ ಕೂಡ ಎಲ್ಲ ಪುಣ್ಯ ಪಾಪದ ಫಲಗಳನ್ನು ದೇವ ಅಸುರರ ಗಣದೊಳಗೆ ವಿಭಾಗ ಮಾಡ್ತಾನೆ ಅಂತ. ಅಲ್ಲಿ ಹೇಗೆ ಗಂಟೆ ಹೊಡೆಯೋನೇ ಹೇಗೆ ಬಿದ್ದಾನೆ, ಹಾಗೆ ಭಗವಂತ ನಿಯಮನ ಮಾಡ್ತಾನೆ.
ಹಿಂಗೆ ಹೊಡಿತಾನೆ ಅದಕ್ಕೆ ಯಾರಿಗೆ ಹೊಡಿಬೇಕು, ಯಾರು ತೇಲಿಸ್ಬೇಕು, ಯಾರಿಗೆ ಮುಳುಗಿಸ್ಬೇಕು, ಮೊದಲು ತೇಲಿಸ್ತಾನೆ, ಆಮೇಲೆ ಮುಳುಗಿಸ್ತಾನೆ. ಇದೆಲ್ಲ ಅವರವರ ಯುಕ್ತಾನುಸಾರ ದೇವ ಅಸುರರ ಗಣದವಳು ಈ ವಿಭಾಗ ಮಾಡ್ತಾನೆ ಅಂತ. ಈ ರೀತಿಯಾಗಿ ವಿಭಾಗ ಮಾಡಿ ಭಗವಂತ ಅವರು ಪುಣ್ಯ ಪಾಪದ ಫಲವನ್ನು ವಿಭಾಗ ಮಾಡಿ ಕೊಡ್ತಾನೆ. ಇದು ಕೂಡ ಬಹಳ ವಿಸ್ತಾರವಾದಂತಹ ವಿಷಯ. ನೀವು ನನಗೆ ಸಮಯ ಕೊಟ್ಟರೆ ಇನ್ನಷ್ಟು ಇದು ಒಂದೇ ನೋಡಿ 20-25 ನಿಮಿಷ ಹೇಳ್ಬೋದು. ಬಹಳ ಸುಂದರವಾದಂತಹ ಗ್ರಂಥ ಇದು. ನಾನು ಐ ಆಮ್ ನಾಟ್ ಡೂಯಿಂಗ್ ಜಸ್ಟಿಸ್ ಇದು ಅರ್ಥ ಹೇಳುವಾಗ ಬಹಳ ಸಂಕ್ಷಿಪ್ತವಾಗಿ ಹೇಳ್ತಾ ಇದ್ದೀನಿ. ಅದು ಇಷ್ಟಾದರೂ ಒಂದು ಆಸಕ್ತಿ ಬರಲಿ ಅಂದರೆ, ಯಾಕಂದರೆ ಇವಾಗ ವಿಸ್ತಾರವಾಗಿ ಅಧ್ಯಯನ ಮಾಡೋರು ಬೇಕಾದಷ್ಟು ಜನ ಇದ್ದೀರಿ ನೀವು. ಇವಾಗ ಈಗ ನಾನು ವಿಡಿಯೋ ಕೇಳ್ತಾರೆ, ಯಾರಿಗ ಸ್ವಲ್ಪ ಮಾಹಿತಿ ಬೇಕಾಗಿದೆ ಅವರು ಮಾತ್ರ ಬಂದಿರ್ತಾರೆ ಇಲ್ಲಿ. ಅದಕ್ಕೆ ಅವ್ರಿಗೆ ಸ್ವಲ್ಪ ಮಾಹಿತಿ ಕೊಟ್ಬಿಟ್ರೆ ಅದನ್ನು ಇಂಟ್ರೆಸ್ಟ್ ಬಂದು ಇನ್ನೊಂದು ಸ್ವಲ್ಪ ಮುಂದಿನ ಅಧ್ಯಯನ ಮಾಡಲಿ ಅಂತ ಉದ್ದೇಶದಿಂದ ಇದನ್ನು ಮಾಡ್ತಾಯಿದ್ದೀನಿ. ಇನ್ನು 26ನೇ ನುಡಿಯಲ್ಲಿ ಪೊಂದಿಕೊಂಡೆ ಸರ್ವರೊಳು ಸಂಬಂಧವಾದ ಸಕಲ ಕರ್ಮವು ಅವರಂದ ದಲಿತ ಮಾಡಿ ಮಡಿಸಲ್ಪಲ ಗುಣನದೆ. ಅಂದರೆ ಇವಾಗ ಎಲ್ಲ ಕಡೆನೂ ಭಗವಂತ ವ್ಯಾಪ್ತನಾಗಿ ಇದ್ದಾನೆ. ಅದರ ಸಂಬಂಧ ಅವನಿಗೇನು ಇರೋದಿಲ್ಲ. ಸರ್ವಳ ಸಂಬಂಧವಾಗಿ ಸಕಲ ಕರ್ಮಗಳನ್ನು ಮಾಡಿಸ್ತಾನೆ. ಅವರಂದದಿರ್ತಾನೆ, ಅವರ ಕರ್ಮಾನುಸಾರ ಕರ್ಮಗಳನ್ನು ಮಾಡಿಸ್ತಾನೆ. ಆದರೆ ಅದರ ಫಲವನ್ನು ತಾನು ಉಣೋದಿಲ್ಲ, ಆ ಜೀವರಾಶಿಗಳಿಗೆ ಉಣಿಸ್ತಾನೆ ಅಂತ. ಆಮೇಲೆ ಕುಂದದಣವು ಅಣು ಮಹತ್ತಿನೊಳಗೆ ಘಟ ಪಂದಿರದಿ. ಅಂದರೆ ಇವಾಗ ತೀರಾ ಅಣು ಆಗ ಹೇಳಿದ್ನಲ್ಲ, ತೀರಾ ಸಣ್ಣ ಒಳಗಳು ಕೂಡ ಅವನು ವ್ಯಾಪ್ತನಾಗಿದ್ದಾನೆ, ದೊಡ್ಡೊಳಗೆ ಕೂಡ ಅವನು ವ್ಯಾಪ್ತನಾಗಿದ್ದಾನೆ. ಈ ರೀತಿಯಾಗಿ ಭಗವಂತ ವ್ಯಾಪ್ತನಾಗಿದ್ದಾನೆ ಅಂತ. ಅದಕ್ಕೆ ಆಕಾಶ ಸರ್ವತ್ರ ತುಂಬಿದ, ಆಕಾಶ ಹೇಗೆ ಎಲ್ಲ ಕಡೆ ವ್ಯಾಪ್ತನಾಗಿದೆ, ಆಕಾಶ ಹೇಗೆ ಎಲ್ಲ ಕಡೆ ತುಂಬಿದೆಯೋ ಅದೇ ರೀತಿಯಾಗಿ ಭಗವಂತ ಸರ್ವತ್ರ ವ್ಯಾಪ್ತನಾಗಿ ಇದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಇನ್ನು 27ನೇ ನುಡಿಯಲ್ಲಿ ಕಾದ ಕಬ್ಬಿಣ ಹಿಡಿದು ಬಡಿಯಲು. ಇದು ಒಂದು ಕಬ್ಬಿಣ ಒಂದು ಕಾಸಿರ್ತದೆ, ಅದಕ್ಕೆ ಲೋಹಾರ ಅದನ್ನು ಬಡಿತಾ ಇರ್ತಾನೆ. ಅದಕ್ಕೆ ಅದು ಬಡದದ್ದಕ್ಕೆ ಆ ಪೆಟ್ಟು ಯಾರಿಗೆ, ಅದು ಲೋಹಕ್ಕೆ ಬೀಳ್ತದೆ, ಅದು ಒಳಗಡೆ ಇದ್ದಂಥ ಅಗ್ನಿಗೆ ಪೆಟ್ಟು ಬೀಳ್ತದೇನೋ ಬೀಳೋದಿಲ್ಲ. ಅದೇ ರೀತಿಯಾಗಿ ಭಗವಂತ ಸರ್ವೊಳಗೆ ವ್ಯಾಪ್ತನಾಗಿದ್ದಾನೆ. ಆದರೆ ಆ ದುಃಖಾದಿಗಳ ಸಂಬಂಧ ಭಗವಂತನಿಗೆ ಬರುವುದಿಲ್ಲ ಅಂತ. ನಮ್ಮೊಳಗೆ ಭಗವಂತ ವ್ಯಾಪ್ತನಾಗಿದ್ದಾನೆ, ಸುಖ ದುಃಖದ ಅನುಭವವನ್ನು ನಮಗೆ ಕೊಡ್ತಾನೆ. ಆದರೆ ಅವನಿಗೆ ಅದರದ್ದು ವ್ಯಾಪ್ತತೆ, ಅವನಿಗೆ ಮಾತ್ರ ಅವನು ಯಾವ ಚಿನ್ಮಯನಾಗಿದ್ದಾನೆ, ಅವನಿಗೆ ಸುಖ ದುಃಖದ ನಮ್ಮಿಂದ ಆಗೋದಂಥದ್ದು ಇರೋದಿಲ್ಲ ಅಂತ. ಇನ್ನೊಂದು 28ನೇ ನುಡಿಯಲ್ಲಿ ಸುಂದರವಾದಂಥ 2 ಉದಾಹರಣೆ ಕೊಡ್ತಾ ಇದ್ದಾರೆ. ಇದು ಮಕ್ಕಳು ಸಮುದ್ರ ದಂಡಿಗೆ ಆಟ ಆಡಕ್ಕೆ ಹೋಗ್ತಾರೆ. ಆವಾಗ ಈ ಮರಳಿನಿಂದ ಒಂದು ಮನೆ ಕಟ್ತಾರೆ, ಆಮೇಲೆ ತಾವೇ ಅದನ್ನು ಕೆಡಿಸಿ ಸಂತೋಷ ಪಡ್ತಾರೆ. ಅದೇ ರೀತಿಯಾಗಿ ಭಗವಂತ ಈ ಜಗತ್ತು ಎಂಬುದನ್ನು ಮನೆ ಕಟ್ಟಿರ್ತಾನೆ, ಆಮೇಲೆ ತಾನೇ ನಾಶ ಮಾಡ್ತಾನೆ. ಯಾಕಂದರೆ ನಾಶ ಮಾಡೋದು ಅವನೇ ಮಾಡ್ತಾನೆ, ಸೃಷ್ಟಿನೂ ಅವನೇ ತರ್ತಾನೆ, ನಿಯಮನೂ ಅವನೇ ಮಾಡ್ತಾನೆ, ನಾಶವೂ ಅವನೇ ಮಾಡ್ತಾನೆ. ಅದರಲ್ಲಾದ್ರೂ ಸುಖ ದುಃಖ ಏನಿರೋದಿಲ್ಲ. ಈ ಚಿಕ್ಕ ಮಕ್ಕಳು ಕೂಡ ತಾವೇ ಕಟ್ಟಿಸಿದ ಮನೆಯನ್ನು ಮುರಿದು ಬಿಟ್ಟರೆ ಹೇಗೆ ದುಃಖ ಆಗೋದಿಲ್ಲ ಅವ್ರಿಗೆ. ಅದೇ ರೀತಿಯಾಗಿ ಭಗವಂತನಿಗೂ ಈ ಜಗವನ್ನೆಲ್ಲ ಮುಳುಗಿಸ್ಬಿಡ್ತಾನೆ, ಅವನಿಗೆ ಅದರಿಂದ ದುಃಖ ಆಗೋದಿಲ್ಲ ಅಂತ. ಇನ್ನೊಂದು ಉದಾಹರಣೆ ಕೊಟ್ಟರೆ ಹಾವಿನ ಉದಾಹರಣೆ ಕೊಡ್ತಾ ಇದ್ದಾರೆ. ಸೊ ಇದು ಹಾವು ತತ್ತಿ ಇಟ್ಕೊಂಡು ಬರ್ತದೆ ಅಂತ ಮುಂದೆ, ಆಮೇಲೆ ವಾಪಸ್ ಹೋಗೋದು ತನ್ನ ತತ್ತಿ ತಾನೇ ತಿನ್ಕೊಂಡು ಹೋಗ್ಬಿಡ್ತದಂತೆ. ಅದರಿಂದನೇ ಅದು ಮುಂದಿನ ತನ್ನ ಮಕ್ಕಳು ಆಗ್ತಾ ಇರ್ತದೆ, ಅದೇ ತಾನೇ ತಿಂದುಬಿಡ್ತದಂತೆ. ಅದೇ ರೀತಿಯಾಗಿ ಭಗವಂತ ಎಲ್ಲ ಜಗತ್ತನ್ನು ನುಂಗಿಬಿಡ್ತಾನೆ, ತನ್ನ ಹೊಟ್ಟೆಯಲ್ಲಿ ಇಟ್ಕೊಂಡ್ಬಿಡ್ತಾನೆ ಅಂತ. ಎಷ್ಟು ಸುಂದರವಾದಂಥದ್ದು ಉದಾಹರಣೆಗಳನ್ನು ಇಲ್ಲಿ ಜಗನ್ನಾಥ ದಾಸರು ನಮಗೆ ಕೊಡ್ತಾ ಇದ್ದಾರೆ. ಆಮೇಲೆ ಇಲ್ಲಿ 29ನೇ ನುಡಿಯಲ್ಲಿ ವೇಷಭಾಷೆಗಳಿಂದ ಜನರ ಸಂತೋಷಗೊಳಿಸಿದ ನೋಟ ಪುರುಷನೋಲ್. ಅಂದರೆ ಇವಾಗ ಒಂದು ಯಾರೋ ಆ್ಯಕ್ಟರ್ ಹೇಳ್ತಾರೆ, ಅವರು ಬೇರೆ ಬೇರೆ ವೇಷಭೂಷ ಹಾಕ್ಕೊಂಡು ನಮಗೆ ಸಂತೋಷ ಪಡಿಸ್ತಾರೆ. ಅದು ಇಲ್ಲಿ ಈ ಲೋಕದಲ್ಲಿ ರೂಪ ಮಾತಿನಲ್ಲಿ ಇದೆ, ಮಾತಿನಲ್ಲಿ ಆಗಲಿ ವೇಷಭೂಷ ಆಗಲಿ ನಮಗೆ ಒಂದು ಸಂತೋಷ ಪಡಿಸ್ತಾ ಇದ್ದಾರೆ. ಆಮೇಲೆ ಅವರವರ ಮನರಾಭಿಲಾಷ ಅದೇ ರೀತಿಯಾಗಿ ಭಗವಂತ ಪೂತಾತ್ಮ ಪೂರ್ಣಾನಂದ ಜ್ಞಾನಮಯ. ಅದಕ್ಕೆ ಅವನು ಕೂಡ ನಮ್ಮ ಇಚ್ಛೆಯನ್ನು ಪೂರ್ತಿ ಮಾಡೋಕ್ಕೋಸ್ಕರ ನಮ್ಮ ಒಳಗಡೆ ವ್ಯಾಪ್ತನಾಗಿದ್ದಾನೆ, ಬೇರೆ ಬೇರೆ ಅವತಾರಗಳು ಮಾಡ್ತಾನೆ, ಅದರಿಂದ ನಮಗೆ ಸಂತೋಷವನ್ನು ಕೊಡ್ತಾನೆ. ಅದು ಒಂದು ಸಾಮಾನ್ಯ ಮನುಷ್ಯನಿಗೆ ಅದು ನಮಗೆ ಸಂತೋಷ ಕೊಡೋದಂಥದ್ದು. ಬೇರೆ ಬೇರೆ ವೇಷಭೂಷೆ ಹಾಕ್ಕೊಂಡು ಹೇಗೆ ಸಂತೋಷ ಕೊಡಿಸ್ತಾನೋ ಹಾಗೇ ರೀತಿಯಾಗಿ ಭಗವಂತ ಬೇರೆ ಬೇರೆ ಅವತಾರಗಳನ್ನು ಮಾಡಿ ನಮಗೆ ಒಂದು ಸಂತೋಷವನ್ನು ಕೊಡ್ತಾನೆ ಭಗವಂತ ಅಂತ ಹೇಳ್ತಾ ಇದ್ದಾರೆ. ಅವನು ಪೂರ್ಣಾನಂದ ಇದ್ದಾನೆ, ಜ್ಞಾನಮಯನಿದ್ದಾನೆ ಅಂತ. ಇನ್ನು 30ನೇ ನುಡಿಯಲ್ಲಿ ಇದು ಅಧಮ ಮಾನವನು ಓರ್ವ ಮಂತ್ರ ಔಷಧವನ್ನು ತಾನರಿತು ಪಾವಕ. ಅಂದರೆ ಇಲ್ಲಿ ಒಬ್ಬ ಅಧಮ ಅಂತಂದರೆ ಬಹಳ ಕ್ಷುಲ್ಲಕವಾದಂಥದ್ದು. ಒಬ್ಬ ಮನುಷ್ಯ ಒಂದೇನು ಜಡ ಹುಟ್ಟಿದ ಒಂದು ಜ್ಞಾನ ಬಂದಿರ್ತದೆ ಅವನಿಗೆ. ಆ ಜ್ಞಾನದಿಂದ ಅವನಿಗೆ ಅಗ್ನಿದು ಅಥವಾ ನೀರಿಂದು ಬಾಧೆ ಆಗೋದು. ನೀರಿನ ಒಳಗಡೆ ಎಷ್ಟೊತ್ತು ಕೂತ್ಕೋತಾನೆ ಅಥವಾ ಒಂದು ಅಗ್ನಿಯಲ್ಲಿ ನಡೀತಾನೆ, ಅವ್ರಿಗಾರು ಬಾಧೆ ಆಗೋದಿಲ್ಲ. ಅದು ಸಾಮಾನ್ಯವಾದಂಥ ಮನುಷ್ಯ
ಒಂದು ಜಡುಗುಟ್ಟಿದ ಒಂದು ನಾಲೆಜ್ ಇದ್ದದ್ದಕ್ಕೆ ಅದರ ಬಾಧೆ ಆಗೋದಿಲ್ಲ. ಆಮೇಲೆ ಅದೇ ರೀತಿಯಾಗಿ ಅದಕ್ಕೆ ಸಂಬಂಧ ಇರೋದೇ ಇಲ್ಲ, ಅವನಿಗೆ ಆಗೋದಿಲ್ಲ. ಅದೇ ರೀತಿಯಾಗಿ ಭಗವಂತ ಪದುಮಜಾಂಡೋದ ಸರ್ವ ಹೃದಯದೊಳಗೆ ಅದು ಎಲ್ಲರೂ ಹೃದಯಸ್ಥನಾಗಿ ಭಗವಂತ ಇದ್ದಾನೆ. ಇದ್ದು ಹೃದಯ ಒಳಗಿರೆ ಕಾಲ ಗುಣ ಕರ್ಮದ ಕಲುಷ ಸಂಬಂಧವಾಗುವೇನೋ ನಿರಂಜನೆಗೆ. ಅಂದರೆ ಒಂದು ಸಾಮಾನ್ಯ ಮನುಷ್ಯನಿಗೆ ಅದರದ್ದು ಬಾಧೆ ಆಗೋದಿಲ್ಲ. ಒಂದು ಸಾಮಾನ್ಯ ಮನುಷ್ಯನಿಗೆ ಜಡಗುಟ್ಟಿದ ಒಂದು ನಾಲೆಜ್ ಆಗೋದಿಲ್ಲ, ನಾಲೆಜ್ ಇದ್ದದ್ದಕ್ಕೆ ಅದರದ್ದು ಬಾಧೆ ಆಗೋದಿಲ್ಲ. ಹಾಗೆ ಭಗವಂತ ಎಲ್ಲ ಹೃದಯಗಳಿದ್ರೂ ಕೂಡ ಈ ಕಾಲಗುಣದ ಕಲುಷ ಸಂಬಂಧ ಭಗವಂತನಿಗೆ ಇಲ್ಲವೇ ಇಲ್ಲ ಅಂತ ಇಲ್ಲಿ ಹೇಳ್ಕೊಳ್ತಾ ಇದ್ದಾರೆ. ಇನ್ನು 31ನೇ ನುಡಿಯಲ್ಲಿ ಒಂದು ಗುಣದೊಳ ಅನಂತ ಗುಣಗಳು, ಒಂದ ರೂಪದೊಳಿಹೋ ಲೋಕಗಳು, ಒಂದೇ ರೂಪ ಧರಿಸಿ ತದ್ಗತ ಪದಾರ್ಥದೊಳ ಒಳ ಹೊರಗೆ ಅಂತ. ಇದು ಕೂಡ ಬಹಳ ವಿಸ್ತಾರವಾದಂತಹ ವಿಷಯ. ಇದು ಒಂದು ನಿಮಿಷದಲ್ಲಿ ಹೇಳೋಕ್ಕೆ ಬಹಳ ಕಷ್ಟ, ಪ್ರಯತ್ನ ಪಡ್ತೀನಿ. ಅಂದರೆ ಒಂದು ಗುಣದೊಳಗೆ ಅನಂತ ಗುಣಗಳಿದೆ. ಇದು ಕರುಣಾಳು ಅಂತಿದ್ದಾನೆ. ಆ ಕರುಣಾಳಿ ಎಷ್ಟೆಷ್ಟು ರೀತಿಯ ಕರುಣಾಳಿ ಇದ್ದಾನೆ ನಮಗೆ ಇಮ್ಯಾಜಿನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ನಮಗೆ ಈ ಒಂದು ಕಷ್ಟದಲ್ಲಿ ಪರಿಹಾರ ಮಾಡ್ತಾನೆ, ನಮಗೆ ಒಂದು ಸುಷುಪ್ತಿ ವ್ಯವಸ್ಥೆ ಕೊಡ್ತಾನೆ, ಇಷ್ಟು ಆಮೇಲೆ ನಮಗೆ ಇದು ದೇಹವನ್ನು ಬೇರೆ ಬೇರೆ ದೇಹವನ್ನು ಕೊಡ್ತಾನೆ. ಹೀಗೆ ಒಂದೊಂದು ಗುಣದಲ್ಲಿ ಒಂದು ಇಷ್ಟಿಷ್ಟು ಒಂದು ಕರ್ನಾಟಕದಲ್ಲಿ ಅಷ್ಟಿದೆ ಗುಣಗಳು. ಒಂದು ರೂಪದಲ್ಲಿ ಹೋಲು ಅಂದರೆ ಈ ಒಂದು ರೂಪದಲ್ಲಿ ಅನೇಕ ರೂಪಗಳನ್ನು. ಇದು ಕೂಡ ಬಹಳ ವಿಸ್ತಾರವಾದ ವಿಷಯ. ಇನ್ನೂ ಇದು 3ನೇ ಸಂಜೆ ನಡೀತಾ ಇದೆ. ಇವಾಗ ಹೇಳಿದರೆ ಅದು ಯೋಗ್ಯ ಆಗ್ತದಿಲ್ಲ ಗೊತ್ತಿಲ್ಲ. ಆದರೆ ಅದು ಒಂದು ಹೇಳ್ತೀನಿ, ಯಾರಿಗೆ ಅರ್ಥ ಆಗ್ತದೆ. ಈ ಒಂದು ಭಗವಂತನ ಏನು ಪೂರ್ತಿ ರೂಪ ಇದೆ, ಒಂದೊಂದು ಅವಯವದಲ್ಲಿ ತನ್ನದೇ ಆದಂತಹ ಚಿಕ್ಕ ಚಿಕ್ಕ ರೂಪಗಳನ್ನು ಇಟ್ಟಿದ್ದಾನೆ. ಸೊ ಇದು ಒಂದು ರೂಪ ಒಳಗಡೆ ಅನೇಕ ರೂಪಗಳಲ್ಲಿ, ಇಲ್ಲಿ ಒಂದು ರೂಪ ಬೇರೆ, ಇಲ್ಲಿ ರೂಪ ಬೇರೆ, ಇಲ್ಲಿ ರೂಪ ಬೇರೆ. ಅನಿರುದ್ಧ ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ, ನಾರಾಯಣ. ಕಾಲಿನ ಸಂಕರ್ಷಣ, ಮಧ್ಯದಲ್ಲಿ ವಾಸುದೇವ, ಇಲ್ಲಿ ನಾರಾಯಣ. ಇಷ್ಟು ರೂಪದಿಂದ ಅಲ್ಲಿ ಚಿಕ್ಕದಾದಂಥ ಅನೇಕ ರೂಪದಿಂದ ಭಗವಂತ. ಇದು ವಿಷ್ಣು ತೀರ್ಥರು ಅಧ್ಯಾತ್ಮ ರಸರಂಜನದಲ್ಲಿ ಬಹಳ ವಿಸ್ತಾರ ಕೊಟ್ಟಿದ್ದಾರೆ. ಯಾವ್ಯಾವ ಅವಯವದಲ್ಲಿ ಯಾವ್ಯಾವ ರೂಪದಿಂದ ಭಗವಂತ ಇದ್ದಾನೆ ಅನ್ನೋದನ್ನು ಬಹಳ ವಿಸ್ತಾರವಾಗಿ ಕೊಟ್ಟಿದ್ದಾರೆ. ಅದನ್ನು ಮೊನ್ನೆ ಹೇಳಿದ್ದು ಬಹಳ ಸುಂದರವಾಗಿರುತ್ತದೆ. ಅಷ್ಟು ವಿಸ್ತಾರವಾಗಿ ಹೋಗೋಕ್ಕೆ ಇವಾಗ ಸಮಯವಿಲ್ಲ. ಅಂತೂ ಸುಲಭವಾಗಿ ಇಷ್ಟು ತಿಳ್ಕೊಬೋದು ನಾವು. ಅದಕ್ಕೆ ಭಗವಂತ ಎಲ್ಲ ರೂಪದಲ್ಲಿ ಇದ್ದಾನೆ, ಎಲ್ಲ ಲೋಕಗಳಲ್ಲಿ ಇದ್ದಾನೆ, ಆಮೇಲೆ ಎಲ್ಲ ಪದಾರ್ಥದಲ್ಲಿ ಇದ್ದಾನೆ, ಆಮೇಲೆ ಆಕಾಶದಂತೆ ಸರ್ವತ್ರ ವ್ಯಾಪ್ತನಾಗಿದ್ದಾನೆ. ಆಯಾ ಹೆಸರದಿಂದ ತನ್ನಾಮ ತನ್ನ ರೂಪದಿಂದ ಭಗವಂತ ಕರ್ಸ್ಕೊಳ್ತಾನೆ ಅಂತ ಹೇಳಿದೆ. ಅವನು ಪೂರ್ಣ ಜ್ಞಾನಾನಂದಮಯನಾಗಿದ್ದಾನೆ. ಪರಿವಿಹಾರವ ಮಾಡಿಸುವ ಬಹಳ ಇಂಪಾರ್ಟೆಂಟ್ ಶಬ್ದ ಇದು. ಅದು ವಿಧಿವಾದಂಥ ಬೇರೆ ಬೇರೆ ರೀತಿಯಾದಂಥದ್ದು ಅವನು ವಿಹಾರ ಮಾಡ್ತಾನೆ. ವಿಹಾರ ಅಂತಂದ್ರೇನು ಆಟ ಆಡ್ತಾನೇನು ಅಂತಲ್ಲ. ಇಷ್ಟೆಲ್ಲ ಕಠಿಣವಾದಂಥದ್ದು ಕಾರ್ಯ, ನಮಗೆ ಕಠಿಣ. ಆದರೆ ಅವನು ಆಟ ಆಡೋದಂತೆ ಸುಲಭವಾಗಿ ಮಾಡಿಬಿಡ್ತಾನೆ. ಅದೇ ಅವನಿಗೆ ವಿಹಾರ ಆಗ್ತದೆ, ಅದೇ ಅವನಿಗೆ ವಿಹಾರ ಆಗ್ತದೆ. ಅಂದರೆ ತನಗೆ ಮಜಾ ಮಾಡೋಕ್ಕೋಸ್ಕರ ನಮಗಿಷ್ಟೆಲ್ಲ ಕಷ್ಟಕ್ಕೆ ಹಾಕ್ತಾನೇನು ಅಂತ ಹೀಗೆ ತಿಳ್ಕೊಬಾರ್ದು. ಇದು ನಮ್ಮ ಜೀವರಾಶಿಗಳಿಗೆ ನಮ್ಮ ಈ ಲಿಂಗದೇಹ ಹೋಗಿ ಈ ಒಂದು ಸ್ವರೂಪ ದೇಹ ನಮಗೆ ಆನಂದ ಕೊಡಬೇಕು, ಮೋಕ್ಷ ಕೊಡಬೇಕು ಅದು ಉದ್ದೇಶದಿಂದ ನಮಗೆ ತಂದಿದ್ದಾನೆ. ಇದೆಲ್ಲ ಕಷ್ಟವಾದಂಥ ವಿಷಯ ಕಾರ್ಯ, ಅದು ಕೂಡ ಅವನು ಸಲೀಸಾಗೆ ಮಾಡ್ತಾನೆ ಅಂತ ಹೇಳೋಕೆ ವಿಹಾರವ ಮಾಡುವಂಥ ಪದ, ಕ್ರೀಡೆ ಮಾಡ್ತಾನೆ ಅಂತ ಹೇಳ್ತಾರೆ. ಇನ್ನು 30ನೇ ನುಡಿಯೊಳಗೆ ಏನು ತಿರ್ಗಾ ಮೊದಲೇ ನುಡಿಯೊಳಗೂಡ ಈ ಸಂಧಿಯಲ್ಲಿ ಏನು ವಿಷಯದ ಅಂತ ಹೇಳಿದರು. ಇನ್ನು ಇಲ್ಲಿ ಮುಕ್ತಾಯ ಮಾಡ್ತಾ ಇದ್ದಾರೆ. ತಿರ್ಗಾ ಅದನ್ನು ಸಂಕ್ಷಿಪ್ತವಾಗಿ ಹೇಳ್ತಾ ಇದ್ದಾರೆ. ಎಲ್ಲರೊಳಗೆ ತಾನಿಪ್ಪ ತನ್ನೊಳಗೆ ಎಲ್ಲರನ್ನು ಧರಿಸಿಹನು. ಅರೆ ಎಲ್ಲ ಜೀವರಾಶಿ ಒಳಗಡೆನೂ ಭಗವಂತ ವ್ಯಾಪ್ತನಾಗಿದ್ದಾನೆ. ತನ್ನೊಳಗೆ ಎಲ್ಲರಿಗೂ ಇಟ್ಕೊಂಡಿದ್ದಾನೆ. ಅಂದರೆ ದೇವತೆಗಳಿಗೆ ಸಾಯುಜ್ಯ ಮೋಕ್ಷ ಅಂತ ಹೇಳ್ತೀವಿ. ಸೊ ಒಂದೊಂದು ಅಂಗಾಂಗದಲ್ಲಿ ದೇವತೆಗಳಿಗೆ ಹೋಗೋಕೆ ಕೊಡ್ತಾರೆ ಪ್ರಳಯ ಕಾಲದಲ್ಲಿ. ತನ್ನೊಳಗಡೆ ಎಲ್ಲರಿಗೂ ಇಟ್ಕೊಂಡಾನೆ. ಎಲ್ಲ ಜೀವರಾಶಿ ಒಳಗೆ ಹೊಟ್ಟೆ ಒಳಗೆ ಇಟ್ಕೊಂಡಿದ್ದಾನೆ. ಸೊ ತನ್ನೊಳಗೆ ಎಲ್ಲರೂ ಇಟ್ಕೊಂಡಿರ್ತಾನೆ. ಅಪ್ರತಿಮಲ್ಲ, ಅದು ಇವನ ಸಾಟಿಯಾದಂಥವ್ರು ಯಾರೂ ಇಲ್ಲ. ಮನ್ಮಥ ಜನಕ ಅಷ್ಟು ಸುಂದರವಾಗಿ, ಮನ್ಮಥನೇ ಸುಂದರ ಅಂತ ಹೇಳ್ತಾರೆ. ಅವನು ತಂದೆ, ಏನು ಹೇಳ್ತೀವಿ, ನೀನೊಪ್ಪ ನಾ ಇದ್ದೀನಿ ಅಂತ ತಿಳ್ಕೊಂಡು ಚೇಷ್ಟೆ ಮಾಡ್ತೀವಲ್ಲ ನಾವು ವಿಜಾಪುರ ಕಡೆ ಭಾಷಾದಾಗ. ಹಂಗೆ ಅವನೇ ಜಗತ್ತಿನ ಸರ್ವತ್ರ ವ್ಯಾಪ್ತನಾಗಿದ್ದಾನೆ. ಅವನಿಗೆ ಅಂತ ಮಧ್ಯ ಅಂತ ಅಂಬೋದು ಏನಿಲ್ಲ. ಆದ್ಯ ಅಂತ ಮಧ್ಯ ಅನ್ನೋದು ಅವನಿಗೇನಿಲ್ಲ. ಅನಾದಿಕಾಲದಿಂದ ಅವನು ಇದ್ದಾನೆ. ಬಲ್ಲ ಬಹುಗುಣ ಭರಿತ ದಾನವ ದಲ್ಲಣ. ಅಂದರೆ ಅವನಿಗೆ ಅಲ್ಲಿ ಎಲ್ಲನೂ ಅವನಿಗೆ ಎಲ್ಲ ಗುಣದಲ್ಲಿ ಎಲ್ಲ ಗುಣ ಸಂಪೂರ್ಣವಾಗಿದ್ದಾನೆ, ಗುಣ ಸಂಪೂರ್ಣನಾಗಿದ್ದಾನೆ.
ಆಮೇಲೆ ದಾನವ ದಲ್ಲಣ, ಅದೇ ದೈತ್ಯಗಳಿಗೆ ಸಂಹಾರ ಮಾಡ್ತಾನೆ. ಯಾಕೆ ಪಾರ್ಸಾಲಿಟಿ ಮಾಡ್ತಾನೆ ಭಗವಂತ ಅಂತಂದರೆ ದೈತ್ಯರಿಗೆ ಮಾತ್ರ ಅಂತಲ್ಲ, ದೈತ್ಯ ಕುಲದಲ್ಲಿ ಬಂದವ್ರಿಗಲ್ಲ. ಹಾಗಾದರೆ ಪ್ರಹ್ಲಾದ ರಾಜರಿಗೆ ಯಾಕೆ ಅನುಗ್ರಹ ಮಾಡಿದ ಭಗವಂತ? ಅದು ಯಾರು ಸಮಾಜಕ್ಕೆ ಕಂಟಕರು ಇರ್ತಾರೋ ಅವ್ರಿಗೆ ಹಣಿತಾನೆ, ಅವರು ಸಂಹಾರ ಮಾಡ್ತಾನೆ. ಜಗನ್ನಾಥ ವಿಠಲನು ಸೊಲ್ಲಲಾಳಿಸಿ ಸ್ತಂಭದಿಂದಲೇ ಬಂದ ಭಕುತನಿಗೆ. ಅರೆ ಇಲ್ಲಿ ಒಂದೇ ಶಬ್ದದಲ್ಲಿ ಪ್ರಹ್ಲಾದರಾಜರದು ಒಂದು ಜ್ಞಾಪಕವನ್ನು ಕೊಟ್ಟಿದ್ದಾರೆ. ಅರೆ ಒಂದು ಮಗು ಒಂದು ಸೊಲ್ಲಲಾಳಿಸಿ ಅವನು ವಿನಯಪೂರ್ವಕವಾಗಿ ಪ್ರಾರ್ಥನೆ ಮಾಡಿದ್ದಕ್ಕೆ ಕಂಬದಿಂದ ಭಗವಂತ ಬಂದು ಬಿಟ್ಟ, ಸ್ತಂಭದಿಂದ ಬಂದ ಭಕುತನಿಗೆ. ಹಾಗೆ ಇಷ್ಟು ಇಲ್ಲಿ ನರಸಿಂಹದೇವರ ಅವತಾರದ ಒಂದು ಚಿಂತನೆ ಕೊಟ್ಟಿದ್ದಾರೆ. ಇಲ್ಲಿ ಎಲ್ಲ ಸಂಧಿನೂ ಹೀಗೆ ಎಷ್ಟು ಸಂಕ್ಷಿಪ್ತವಾಗಿ ಹೇಳಿದರೂ ಕೂಡ ಇಷ್ಟು 1 ಅವರ್ ಆಗ್ತದೆ. ಅದಕ್ಕೆ ನಾನು ಅರ್ಧ ಗಂಟೆದು 2 ವಿಡಿಯೋ ಮಾಡಿದ್ದೀನಿ, ಅರ್ಧ ಸಂಧಿಯದು. ಪ್ರಯತ್ನ ಮಾಡ್ತಾಯಿದ್ದೀನಿ. ಗುರುಗಳು ನನ್ನ ಕಡೆಯಿಂದ ಈ ಸೇವೆ ಸ್ವೀಕಾರ ಮಾಡಲಿ, ಎಲ್ಲರ ಕಡೆಯೂ ಇದು ತಲುಪಲಿ ಅನ್ನೋದಂಥ ಒಂದು ಉದ್ದೇಶದಿಂದನೇ ಮಾಡ್ತಾಯಿದ್ದೀನಿ. ಆಮೇಲೆ ಇದು ಎಲ್ಲ ವಿಡಿಯೋ ನಿಮಗೆ ಬೇಕು ಅಂತಂದರೆ ಯೂಟ್ಯೂಬ್ ಹೋಗಿ ಅಲ್ಲಿ ಸರ್ಚ್ನಲ್ಲಿ ಕವಿತಾ ತೊರವಿ ಅಂತ ಟೈಪ್ ಮಾಡಿದರೆ ಅಲ್ಲಿ ನಾನು ಎಲ್ಲ ವಿಡಿಯೋಸು ಸಿಗ್ತದೆ. ಆಮೇಲೆ ಶೇರ್ ಮಾಡಿ, ಯಾರು ಆಸಕ್ತಿ ಇದೆ ಅವ್ರಿಗೆ ಶೇರ್ ಮಾಡಿ, ಎಲ್ಲರ ಮನೆಯಲ್ಲೂ ಇದನ್ನು ತಲುಪಲಿ ಅಂತ ಒಂದೇ ಉದ್ದೇಶದಿಂದ ಮಾಡ್ತಾಯಿದ್ದೇನೆ. ನಿನ್ನ ಚಿತ್ತಕ್ಕೆ ಬಂದದೆನ್ನ ಚಿತ್ತಕ್ಕೆ ಬರಲಿ, ಅನ್ಯಥಾ ಬಯಕೆಯ ಕೊಡದಿರೋ ಶ್ರೀನಿವಾಸ ದಯಾನಿಧೆ. ನಾಹಂಕರ್ತ ಹರಿಕರ್ತ ಶ್ರೀಹರಿ ಪ್ರೇರಣ ಶ್ರೀಹರಿ ಪ್ರೀತ್ಯರ್ಥ ಪತಿ ಅಂತರ್ಗತ ಗುರು ಅಂತರ್ಗತ ತತ್ವಾಭಿಮಾನಿ ದೇವತಾ ಅಂತರ್ಗತ ಭಾರತೀಯ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಲಕ್ಷ್ಮೀ ವೆಂಕಟೇಶ ಅರ್ಪಣಮಸ್ತು. ಅಭಿನ್ನ ಮಧ್ವಾಂತರಕ್ಷ ಕೃಷ್ಣ ಅರ್ಪಣಮಸ್ತು. ಎಲ್ಲರಿಗೂ ನಮಸ್ಕಾರ.